ಶುರು ಮಾಡ್ದ. ಇಂತಹ ಸಂದರ್ಭದಲ್ಲಿ ಅವನನ್ನ ಪಟಲವನ್ನು ತೆಗೆದಾರದೆ ಎಲ್ಲರೂ ಬ್ರಹ್ಮದೇವರ ಬಳಿಗೆ ಹೋದ್ರಂತೆ. ಬ್ರಹ್ಮದೇವರೇ, ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ, ನಮ್ಮನ್ನು ರಕ್ಷಣೆ ಮಾಡೋ, ಯಾವಾಗಲೂ ನೀವು ವರ ಕೊಟ್ಟಿದ್ದೀಯಾ, ಹೇಗೆ ಈ ವರಕ್ಕೆ ಉಪಸಂಹಾರ ಅನ್ನತಕ್ಕಂಥದ್ದು ಅಂತ ಬ್ರಹ್ಮದೇವರು ಯೋಚನೆ ಮಾಡ್ತಾರೆ. ಅವನು ಅಷ್ಟೊತ್ತಿಗಾಗಲೇ ಎಲ್ಲರನ್ನು ಗೆದ್ದು ಬಿಟ್ಟಿದ್ದಾನೆ, ಬ್ರಹ್ಮಲೋಕಕ್ಕೂ ಆಕ್ರಮಣ ಮಾಡ್ತಾ ಇದ್ದಾನೆ. ಇವಾಗ ಮತ್ತೆ ರುದ್ರದೇವರನ್ನು ಸಹ ಗೆಲ್ಲಬೇಕು ಅನ್ನತಕ್ಕಂಥ ಯೋಚನೆ ಮಾಡಿದ್ದಾನೆ. ಇದರಿಂದ ಬಹಳ ಚಿಂತೆ ಆಯ್ತು ಅವರಿಗೆಲ್ಲ. ಇದಕ್ಕೂ ಮುಂಚೆ ಅವರೇನು ಪರಮಾತ್ಮ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ, ನೀವೇನು ಯೋಚನೆ ಮಾಡಬೇಡಿ, ನಾನೇ ಅವನ ಬಳಿಗೆ ಯುದ್ಧಕ್ಕೆ ಹೋಗ್ತೀನಿ ಅಂತ. ಯಾವಾಗ ಸಾಕ್ಷಾತ್ ನಾರಾಯಣನೇ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂತ ಗೊತ್ತಾಯ್ತು, ಅವ್ರಿಗೆ ಬಹಳ ಸಂತೋಷ ಆಯ್ತಂತ. ನನ್ನನ್ನು ಯಾವಾಗಲೂ ಮೋಸದಿಂದ ಗೆಲ್ಲತಕ್ಕಂಥವನು ನಾರಾಯಣ, ಹೀಗಾಗಿ ಅವರೇ ಯುದ್ಧಕ್ಕೆ ಬರ್ತಾ ಇದ್ದಾನೆ ಅಂದ್ರೆ ಬಹಳ ಸಂತೋಷವೇ ಆಯಿತು. ಹೀಗಾಗಿ ಮೊದಲು ಅವನನ್ನು ಸಂಹಾರ ಮಾಡಿದ್ರೆ ಅಥವಾ ಸೋಲಿಸಿದ್ರೆ ನಮಗೆ ಬೇರೆ ಯಾವುದೇ ರೀತಿಯಾಗಿರ್ತಕ್ಕಂಥ ಉಪಟಳ ಆಗತಕ್ಕಂಥದ್ದು ಇರೋದಿಲ್ಲ ಅಂತ ಯೋಚನೆ ಮಾಡತಕ್ಕಂಥ ಇದು ಗಾರ್ಧಬ ಆ ನಾರಾಯಣ ಯುದ್ಧಕ್ಕೆ ಬರೋಕ್ಕಿಂತ ಮುಂಚೆ ಯುದ್ಧ ಭೂಮಿಯಲ್ಲೇ ತನ್ನ ದೊಡ್ಡ ಸೈನ್ಯದೊಂದಿಗೆ ಬಂದು ನಿಂತ್ಕೊಂಡಿದ್ದಾನೆ. ಎಷ್ಟು ದಿನ ಆಯಿತು ಯುದ್ಧಕ್ಕೆ ಬರಲೇ ಇಲ್ಲ ನಾರಾಯಣ. ಹೀಗಾಗಿ ಅವನು ಯೋಚನೆ ಮಾಡ್ತಾ ಇದ್ದಾನೆ, ನನಗೆ ಕಂಡ್ರೆ ಭಯ ಆಯಿತು ಅಂತ ಕಾಣುತ್ತೆ, ಅದಕ್ಕೋಸ್ಕರ ಅವನು ಯುದ್ಧಕ್ಕೆ ಬರ್ತಿಲ್ಲ ಅಂತ ಹೇಳಿ ಇನ್ನು ಸ್ವಲ್ಪ ದಿವಸ ಕಾಯೋದು, ಇಲ್ಲಂತರ ವಿಜಯವನ್ನು ನಾನೇ ಘೋಷಣೆ ಮಾಡ್ಕೊಂಡು ಮುಂದಕ್ಕೆ ಹೋದ್ರೆ ಆಯಿತು ಅಂತ ಹೇಳಿ ಸ್ವಲ್ಪ ದಿವಸ ಕಾಯ್ತಾ ಇದ್ದಾನೆ. ಇಂತಹ ಸಂದರ್ಭದಲ್ಲಿ ಒಂದು ಸಾರಿ ಮಲಗಿದ್ದ, ಬೆಳಗ್ಗೆ ಎದ್ದು ಕಣ್ಣು ಬಿಡ್ತಾನೆ. ಕಣ್ಣು ಬಿಟ್ಟು ನೋಡಿದ್ರೆ ಸುತ್ತ ಎಲ್ಲ ಅವನ ಸೈನ್ಯ ಇತ್ತು, ಯಾವುದು ಕಾಣಿಸ್ತಾ ಇಲ್ಲ. ಒಂದು ಸುಂದರವಾಗಿರ್ತಕ್ಕಂಥ ವನ ಕಾಣಿಸ್ತಾ ಇದೆ. ನಾನು ಎಲ್ಲಿ ಬಂದಿದ್ದೀನಿ, ಎಲ್ಲಿ ಮಾಡ್ಕೊಂಡಿದ್ದೀನಿ ಅಂತ ಅವನಿಗೆ ದಿಗ್ಭ್ರಾಂತರ ಆಯಿತು. ನಾನು ಹೆಂಗೆ ಬಂದೆ ಅಂತ ಹೇಳಿ ಎದ್ದು ನಿಂತ್ಕೊಂಡಿದ್ದಾನೆ. ಯಾವ ಪ್ರದೇಶ ಅಂತ ಹೇಳಿ ಎಲ್ಲ ಕಡೆ ಸುತ್ತಾಡ್ತಾ ಇದ್ದೇನೆ. ಸುಂದರವಾಗಿರ್ತಕ್ಕಂಥ ವನ, ಬೇಕಾದಷ್ಟು ಹೂವಳ್ಳಿಗಳೆಲ್ಲ ಇದೆ, ಸುವಾಸನೆಯಾದ ಹೂವಿದೆ. ಇದನ್ನೆಲ್ಲ ಆಗ್ರಹಣ ಮಾಡ್ಕೊಂಡು ಒಂದು ಕಡೆ ಬಂದ. ಅವನ ಕಡೆ ಬಂದಾಗ ಒಂದು ಕಿರಿಯಾಗಿರ್ತಕ್ಕಂಥ ಸರೋವರ ಕಾಣಿಸ್ತು. ಆ ಸರೋವರ ನೋಡಿದ ಸ್ನಾನ ಮಾಡಬೇಕು ಅಂತ ಅವನಿಗೆ ಆಸೆ ಆಯಿತು. ಹೀಗಾಗಿ ಆ ಸರೋವರದ ದಂಡೆಗೆ ಬಂದಿದ್ದಾನೆ. ದಂಡೆಗೆ ಬಂದ್ರೆ ಅಲ್ಲಿ ಅತ್ಯಂತ ಸುಂದರವಾಗಿರ್ತಕ್ಕಂಥ ಒಬ್ಬ ರೂಪಲಾವಣ್ಯವಾಗಿರ್ತಕ್ಕಂಥ ಒಬ್ಬ ಕನ್ಯೆ ಇದ್ದಾಳೆ. ಅವಳನ್ನು ನೋಡಿದ ತಕ್ಷಣ ಅವನಿಗೆ ಬಹಳ ಮೋಹಿತನಾಗಿದ್ದಾನೆ. ಅಷ್ಟು ಸೌಂದರ್ಯವತಿಯಾಗಿರ್ತಕ್ಕಂಥ ಕನ್ಯೆ ಇದುವರೆಗೂ ಅವನು ನೋಡಿಲ್ಲ. ಹೀಗಾಗಿ ಗಾರ್ಧವ ಕೇಳ್ತಾನಂತೆ, ನನ್ನನ್ನ ವಿವಾಹ ಮಾಡ್ಕೊಳ್ತೀಯಾ? ನನ್ನ ಇದುವರೆಗೂ ಗೆದ್ದವರು ಯಾರೂ ಇಲ್ಲ. ವಿಷ್ಣುವೇ ಸಹ ಯುದ್ಧಕ್ಕೆ ಬರಬೇಕು ಅಂತ ಯೋಚನೆ ಮಾಡಿದವನು ಇವತ್ತು ನನಗೂ ಬರ್ತಾ ಇಲ್ಲ ಅಂದ ಮೇಲೆ ಅವನಿಗೂ ಸಹ ನನ್ನ ಕಂಡ್ರೆ ಭಯ, ಆದ್ರಿಂದ ನೀನು ನನ್ನ ವಿವಾಹ ಆಗು ಅಂತ. ಅದಕ್ಕೋಸ್ಕರ ಆಕೆ ಹೇಳ್ತಾ ಇದ್ದಾಳೆ, ನಾನು ವಿವಾಹ ಏನಾಗಕ್ಕೆ ನನಗೆ ಇಷ್ಟ ಇದೆ, ನನ್ನನ್ನು ಮೋಹಿಸಿದವರು ಬಹಳಷ್ಟು ಜನ ಇದ್ದಾರೆ, ಆದರೂ ಸಹ ನಾನು ಯಾಕೆ ವಿವಾಹ ಆಗಿಲ್ಲ ಅಂದ್ರೆ, ಜಗತ್ತಿನಲ್ಲಿ ಅತ್ಯಂತ ಶಕ್ತಿಶಾಲಿಯಾಗಿರ್ತಕ್ಕಂಥವನು, ನನ್ನನ್ನು ಹೆಚ್ಚಾಗಿ ಪ್ರೀತಿ ಮಾಡ್ತಕ್ಕಂಥವನು, ಮತ್ತೆ ಸಾಮ್ರಾಟನಾಗಿರ್ತಕ್ಕಂಥವನಿಗೆ ವಿವಾಹ ಮಾಡ್ಕೋಬೇಕು ಅಂತ ನನಗೆ ಆಸೆ. ಆದ್ರಿಂದ ಈ ಎಲ್ಲ ಕ್ವಾಲಿಟಿ ನೀನು ಇದ್ರೆ ಖಂಡಿತ ನಾನು ಇನ್ನೊಂದು ವಿವಾಹ ಮಾಡ್ಕೊಳ್ತೀನಿ. ಅದಕ್ಕೋಸ್ಕರ ಅವಳು ಹೇಳ್ತಾ ಇದ್ದಾಳೆ, ಹಾಗಾದ್ರೆ ನನಗೆ ಖಂಡಿತವಾಗಿ ಎಲ್ಲ ರೀತಿಯಾಗಿರ್ತಕ್ಕಂಥ ವಿಚಾರಗಳಿದೆ, ನೀನು ಹೇಗೆ ಹೇಳ್ತೀಯೋ ಹಾಗೆ ನಿನ್ನನ್ನು ರಮಿಸಿ ನಾನು ವಿವಾಹ ಮಾಡ್ಕೊಳ್ತೇನೆ ಅಂತ ಹೇಳ್ದ. ಹೀಗಾಗಿ ಆಕೆಗೆ ಬಹಳ ಸಂತೋಷ ಆಯಿತು. ಅವಳು ಹೇಳ್ತಾಳೆ, ನನ್ನಷ್ಟು ಗಾನವನ್ನು ಹೇಳ್ತಕ್ಕಂಥವ್ರು ಯಾರು ಇಲ್ಲ, ನಾನು ಹಾಡು ಹೇಳ್ತೀನಿ, ನೀನು ಹಾಡು ಹೇಳೋದು. ಸರಿ, ಅವನು ಹಾಡು ಹೇಳೋಕ್ಕೆ ಶುರು ಮಾಡಿದ್ಲು, ಇವನು ಸಹ ಹಾಡು ಹೇಳೋಕ್ಕೆ ಶುರು ಮಾಡ್ದ. ಹಾಡಿನಲ್ಲೂ ಇಬ್ಬರು ಸಹ ಸರಿಸಮಾನವಾಗಿ ಕಾಣಿಸ್ಕೊಂಡ್ರಂತೆ. ನಂತರ ನೃತ್ಯ ಮಾಡೋಕ್ಕೆ ಶುರು ಮಾಡಿದ್ರು. ಹೀಗಾಗಿ ಕ್ರೀಡೆ ಆಡಲಿಕ್ಕೆ ಶುರು ಮಾಡಿದ್ರು. ಒಂದೊಂದೇ ರೀತಿಯಾಗಿರ್ತಕ್ಕಂಥ ಒಂದು ವಿಚಾರದಲ್ಲಿ ಇಬ್ಬರು ಸಹ ಮಗ್ನರಾಗಿದ್ದರು. ಇಂತಹ ಸಂದರ್ಭದಲ್ಲಿ ನಡುನತ್ತಿಗೆ ಸೂರ್ಯ ಬಂದಿದ್ದಾನೆ. ನಡುನತ್ತಿಗೆ ಯಾವಾಗ ಸೂರ್ಯ ಬಂದ ಆ ತಕ್ಷಣ ಅವಳು ಮದ್ಯವನ್ನ ಪಾನ ಮಾಡಿದ್ದಾಳೆ. ಅಭಕ್ಷಣವಾಗಿರ್ತಕ್ಕಂಥ ಭಕ್ಷ್ಯವನ್ನ ಮತ್ತೆ ಭಕ್ಷಣೆ ಮಾಡಿದ್ದಾಳೆ. ಯಾವಾಗ ಅವಳು ಅಭಕ್ಷಣವಾದ ಭಕ್ಷಣೆ ಮಾಡಿದ್ಲು, ಇವನು ಸಹ ಭಕ್ಷಣೆ ಮಾಡಿದ್ದಾನೆ. ಅಂತೆ ಸುರಾಪಾನವನ್ನ ಮಡು ಮಧ್ಯಾಹ್ನದಲ್ಲಿ ಮಾಡಿದ್ದಾನೆ. ಯಾವಾಗ ನಡು ಮಧ್ಯಾಹ್ನದಲ್ಲಿ ಸುರಾಪಾನ ಮಾಡ್ದ, ಮಾಂಸ ಭಕ್ಷಣೆಯನ್ನು ಮಾಡ್ದ, ತಕ್ಷಣ ಅವನಲ್ಲಿ ಉನ್ಮತ್ತ ಅನ್ನೋದು ಜಾಸ್ತಿ ಆಯ್ತಂತೆ. ಸುರಾಪಾನ ನೆತ್ತಿಗೆ ಏರ್ತು. ಹೀಗಾಗಿ ಮೈ ಮೇಲೆ ಎಚ್ಚರ ಇಲ್ಲ ಅವನಿಗೆ, ಜೋರಾಗಿ ಕೂಗ್ಲಿಕ್ಕೆ ಶುರು ಮಾಡ್ದ. ಅವನ ಹೆಸರೇ ಗಾರ್ಧಬ ಅಂತ. ಗಾರ್ಧಬ ಅಂತಂದ್ರೆ ಕತ್ತೆ ಅವತಾರವನ್ನು ದಾಡಿ ಜೋರಾಗಿ ಕಿರ್ಚಲಿಕ್ಕೆ ಶುರು ಮಾಡಿದಂತೆ. ಯಾವಾಗ ಅವನು ಕತ್ತೆಯಾಗಿ ಜೋರಾಗಿ ಕಿರ್ಚಲಿಕ್ಕೆ ಶುರು ಮಾಡಿದ್ನೋ, ಪಕ್ಕದಲ್ಲೇ ಇದ್ದ ನಾರಾಯಣ ಪಕ್ಕದಲ್ಲಿ ತೋಳ ಆದ. ಆಗ ಹೆಣ್ಣು ತೋಳ ಆದ್ಲು. ತಕ್ಷಣ ಆ ಕತ್ತನ್ನು ಹಿಡಿದು ಕತ್ತರಿಸಿ ಸಾಯಿಸ್ಬಿಟ್ರಂತೆ. ಅಂದ್ರೆ ಅಭಕ್ಷ್ಯವಾಗಿರ್ತಕ್ಕಂಥ ಭಕ್ಷಣಗಳನ್ನ ನಮಗೆ ಹಿಂದಿನ ಕಾಲದಲ್ಲಿ ರಾಕ್ಷಸರು ಸಹಿತ ದೈತರು ಸಹ ಯಾವಾಗ ಅಂದ್ರೆ ಅವಾಗ ಕುಡಿತಾ ಇರಲಿಲ್ಲ, ಯಾವಾಗ ಅಂದ್ರೆ ತಿಂತಾ ಇರಲಿಲ್ಲ. ಅದಕ್ಕೊಂದು ಸಮಯ ಅಂತ ಇತ್ತು, ಅದಕ್ಕೊಂದು ನಿಗದಿಯಾಗಿರ್ತಕ್ಕಂಥ ದಿನ ಅಂತ ಇರ್ತಾ ಇತ್ತು. ಅದನ್ನೆಲ್ಲ ಫಾಲೋ ಮಾಡ್ತಾ ಇದ್ರು. ಹೀಗಾಗಿ ಅವನಿಗೆ ಸೋಲುವಂತ ಆಗಿರಲಿಲ್ಲ. ಯಾವಾಗ ಮೋಹಿನಿಯ ಪಾಶಕ್ಕೆ ಬಲಿಯಾದ, ಅವನು ಅದೆಲ್ಲವನ್ನು ಮರ್ತ. ಹೀಗಾಗಿ ಆ ಸಮಯದಲ್ಲಿ ಅದನ್ನೆಲ್ಲ ಭಕ್ಷಣೆ ಮಾಡಿದ್ರಿಂದ ಅವನ ವ್ರತ ಅನ್ನತಕ್ಕಂಥ ಭಂಗ ಆಯಿತು. ಅವನಿಗೆ ಸಾವು ಅನ್ನತಕ್ಕಂಥ ಪ್ರಾಪ್ತಿಯಾಯಿತು. ಇದನ್ನು ನೋಡಿ ಎಲ್ಲ ಇವರು ಋಷಿಮುನಿಗಳು ಮತ್ತು ದೇವತೆಗಳು ಸಹ ಪುಷ್ಪಮಳಿಗೆಯನ್ನು ಬಿಡಿಸ್ತಾ ಇದ್ದಾರೆ.
ಸಾಕ್ಷಾತ್ ಈಶ್ವರನೇ ಬಂದು ಹೇಳದಂತೆ ನನಗೆ ತುಂಬಾ ಸಂತೋಷ ಆಯಿತು ವಿಷ್ಣು. ನೀನು ಪ್ರತಿ ಸಾರಿನೇ ಬಂದಿರತಕ್ಕಂಥ ಗಂಡಾಂತರಗಳಿಂದ ನಮ್ಮನ್ನ ಮುಕ್ತಿಯನ್ನು ಹೊಂದುತ್ತೀಯ ಅಂದ ಮೇಲೆ ನನಗೂ ನಿನಗೂ ಒಂದು ಸಾರಿ ಬಂದಿರತಕ್ಕಂಥ ಗಂಡಾಂತರದಿಂದ ಮುಕ್ತಿಯನ್ನು ಹೊಂದಿಸ್ಬೇಕು, ನಿನ್ನ ಸೇವೆಯನ್ನು ಮಾಡಬೇಕು ನನಗೆ ಆಸೆ ಆಗ್ತಾ ಇದೆ, ಇದಕ್ಕೊಂದು ಅವಕಾಶ ಮಾಡಿಕೊಡ್ತೀಯಾ ಅಂತ ಕೇಳಿದಂತೆ. ಅದಕ್ಕೆಲ್ಲ ಪರಮಾತ್ಮ ಹೇಳ್ತಾರೆ, ಮುಂದೆ ತ್ರೇತಾಯುಗ ಅನ್ನತಕ್ಕಂಥದ್ದು ಬರ್ತದೆ, ಅಲ್ಲಿ ಶ್ರೀರಾಮಚಂದ್ರನಾಗಿ ಹುಡ್ತೀನಿ. ಆ ಸಮಯದಲ್ಲಿ ನೀನು ರುದ್ರಾಂಶದಿಂದ ಒಂದು ಅಂಶವನ್ನು ಇಟ್ಟು ಆಂಜನೇಯನಾಗಿ ಬಾ, ಆ ಸಮಯದಲ್ಲಿ ನನಗೆ ಸೇವೆಯನ್ನು ಮಾಡುವಂತೆ ಅಂತ ಹೇಳಿದಂತೆ. ಹೀಗಾಗಿ ವಾಯುವಿನ ಅಂಶ ಮತ್ತು ರುದ್ರಾಂಶದಿಂದ ಆಂಜನೇಯನ ಅವತಾರ ಆಯಿತು. ಹೀಗಾಗಿ ಇವೆಲ್ಲ ಪ್ರೀ ಪ್ಲಾನ್. ಸೊ ಹೀಗಾಗಿ ಎಲ್ಲ ದೇವತೆಗಳು ಯೋಚನೆ ಮಾಡ್ತಾ ಇದ್ದಾರೆ, ಇದು ದೊಡ್ಡದಾಗಿರ್ತಕ್ಕಂಥ ರಾಕ್ಷಸರು, ಮುಂದೆ ತ್ರೇತಾಯುಗದಲ್ಲಿ ಇವರು ಬರ್ತಕ್ಕಂಥ ರಾಕ್ಷಸರನ್ನ ಒಟಳವನ್ನ ನಾವು ಇದು ಮಾಡಲಿಕ್ಕಾಗೋದಿಲ್ಲ, ಉಪಸಂಹಾರ ಮಾಡಲಿಕ್ಕಾಗೋದಿಲ್ಲ. ಆದ್ದರಿಂದ ಈಗಲಿಂದಲೇ ಅದಕ್ಕೆ ಏನಾದರೂ ಒಂದು ಉಪಾಯ ಕಂಡುಹಿಡಬೇಕು ಅಂತ ಹೇಳಿ ಎಲ್ಲ ದೇವತೆಗಳ ತೇಜಸ್ಸನ್ನು ತೆಗೆದು ನರನಾರಾಯಣನ ಬಳಿಗೆ ಇಟ್ಟಿದ್ದಾರೆ. ನರನಾರಾಯಣರು ಅದನ್ನು ಒಂದು ಗೋಳವನ್ನು ಮಾಡಿದ್ದಾರೆ. ಆ ಗೋಳವನ್ನು ಮಾಡಿ ಅದನ್ನು ಹಾಗೆ ಸಂರಕ್ಷಣೆ ಮಾಡಿದ್ದಾರೆ. ಮುಂದೆ ಒಂದು ಸಾರಿ ಏನು ಗಂಧಮಾನ ಪರ್ವತದಲ್ಲಿ ಇದು ಏನು ವೆಂಕಟಾಚಲದಲ್ಲಿ ಅಂಜನಾ ಪರ್ವತ ಅಂತ ಏನು ಅವತ್ತು ಹೆಸರಿತ್ತು, ಅಲ್ಲಿ ಅಂಜನಾದೇವಿ ಏನು ಪೂಜೆ ಮಾಡ್ತಾ ಇದ್ದು ತಪಸ್ಸನಾಗ್ತಾ ಇದ್ರು, ಸತ್ಸಂತಾನ ಬೇಕು ಅಂತ ಹೇಳಿ. ಆ ಸಮಯದಲ್ಲಿ ವಾಯುದೇವರು ಸ್ವಲ್ಪವಾಗಿ ತನ್ನ ಒಂದು ಹಣ್ಣಿನ ಮುಖಾಂತರವಾಗಿ ಈ ಒಂದು ತೇಜಸ್ಸನ್ನು ಆಕೆಯಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ. ಹೀಗಾಗಿ ಅಲ್ಲಿ ಹನುಮಂತನ ಅವತಾರ ಆಯಿತು. ಅಂದರೆ ಎಲ್ಲ ದೇವತೆಗಳ ತೇಜಸ್ಸಿಂದ ಹನುಮಂತ ಉತ್ಪತ್ತಿ ಆಗಿರ್ತಕ್ಕಂಥವನು. ಹೀಗಾಗಿ ಹನುಮಂತನ ಆರಾಧನೆ ಮಾಡೋದ್ರಿಂದ ಎಲ್ಲ ದೇವತೆಗಳು ಸಹ ನಮಗೆ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡ್ತಾರೆ, ಯಾವುದೇ ರೀತಿ ಸಂಶಯ ಇಲ್ಲ. ಇಂತಹ ಹನುಮಂತ ದೇವರನ್ನ ಇವತ್ತಿನ ದಿವಸ ನೀವೇನು ಆರಾಧನೆ ಮಾಡ್ತಾ ಇದ್ದೀರಾ, ಅವನು ಬರಬೇಕು ಅಂದರೆ ರಾಮಚಂದ್ರ ದೇವರ ಪ್ರಸನ್ನತೆ ಆಗಬೇಕು. ರಾಮಚಂದ್ರರು ಅಷ್ಟು ಸುಲಭವಾಗಿ ನಮಗೆಲ್ಲ ಒಲೆಯಲ್ಲ, ಹೀಗಾಗಿ ಆಂಜನೇಯನ ಕೃಪೆ. ಹೀಗಾಗಿ ಎಲ್ಲರೂ ಸಹ ಇನ್ನೊಮ್ಮೆ 250 ಶ್ರೀರಾಮ್ 500 ಆಗಿದೆ.